ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಯಾಕೆ ಮೀನಾಮೇಷ ಒಂದು ನಡೀತಾ ಇದೆ ಎಂಬುದರ ಬಗ್ಗೆ ಬಹಳಷ್ಟು ನಿವೃತ್ತ ಸರ್ಕಾರಿ ನೌಕರರ ಇಲ್ಲಿ ತಮ್ಮ ಕೂಗಾಗಿದೆ. ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರದ 7ನೇ ವೇತನ ಆಯೋಗದ ವರದಿಯಂತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ತಾರತಮ್ಯ ಪಡಿಸುವ ಸೇರಿದಂತೆ ನಿವೃತ್ತ ನೌಕರರ ಬೇಡಿಕೆಯನ್ನು ಆದ್ಯತೆ ಮೇರೆಗೆ ರಾಜ್ಯ ಸರ್ಕಾರ ಬಗೆಹರಿಸಬೇಕು ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಒತ್ತಾಯಿಸಿದ್ದಾರೆ. ನೋಡ್ತಾ ಇದ್ದೀರಾ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಆಗಿದೆ. ಏನೆಲ್ಲ ಮಾಹಿತಿ ಇದೆ ಅಂತ ನೋಡ್ತಾ ಹೋದ್ರೆ, ಸಂತೋಷ್ ಹೆಗಡೆ ಅವರು ಯಾರಾಗಿದ್ರು ಅಂದ್ರೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಒತ್ತಾಯಿಸಿದ್ದಾರೆ. ಎದಕ್ಕೆ ಒತ್ತಾಯಿಸಿದ್ದಾರೆ? ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಎಲ್ಲ ರೀತಿಯಂತ ವೇತನ ಸೌಲಭ್ಯಗಳನ್ನು ನೀಡಿದ್ದೀರಾ, ಆದರೆ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಅವರ ವೇತನ ಭತ್ಯೆಗಳು ತಾರತಮ್ಯವನ್ನು ಸರಿಪಡಿಸಬೇಕು ಅಂತ ನಿವೃತ್ತ ನೌಕರರ ಪರವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಒತ್ತಾಯಿಸಿದ್ದಾರೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ದಯವಿಟ್ಟು ನಿವೃತ್ತ ಸರ್ಕಾರಿ ನೌಕರರೇ, ನಿಮ್ಮ ಮಾಹಿತಿಯನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಜೊತೆಗೆ ಮಾಹಿತಿಯನ್ನು ಶೇರ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ರೀತಿಯ ಸಂಬಂಧಿಸಿರುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಬೃಹತ್ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಮ್ಮ ಸೇವಾ ಅವಧಿಯಲ್ಲಿ ಸರ್ಕಾರದ ಕೆಲಸವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿ ನಿವೃತ್ತರಾದವರ ಬೇಡಿಕೆಯನ್ನು ಈಡೇರಿಸುವುದು ಆಡಳಿತಾರೂಢ ಸರ್ಕಾರಗಳ ಜವಾಬ್ದಾರಿಯಾಗಿದೆ. ಹಾಗಾಗಿ ನಿವೃತ್ತರಾದವರಲ್ಲಿ 40%, ಮತ್ತು ಇಲ್ಲಿ 30%, 10% ಉಳಿದಿರುವಂತೆ ಆರೋಗ್ಯ, ಶಿಕ್ಷಣ, ಆರಕ್ಷಕ ಉಳಿದ ಶೇಕಡ 10-20% ಏನು ಉಳಿತಾರೆ, ರಾಜ್ಯ ಸರ್ಕಾರದ ವಿವಿಧ ಇಲ್ಲಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಾರೆ. ಪ್ರತಿ ಬಾರಿ ವೇತನ ಆಯೋಗದ ಪರಿಷ್ಕರಣೆ ಸಂದರ್ಭದಲ್ಲಿ ನಿವೃತ್ತರಿಗೆ ಅನ್ಯಾಯವಾಗುತ್ತಿದೆ ಅಂತ ಮಹತ್ವದ ಹೇಳಿಕೆ ನೀಡಲಾಗ್ತಾ ಇದೆ. ಹಾಗಾದರೆ ನಾವು ಮಾಹಿತಿ ನೋಡ್ತಾ ಇದ್ದೀವಿ, ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ರಾಜ್ಯದಲ್ಲಿ ನಾವು ಮಾಹಿತಿಯನ್ನು ನೋಡ್ತಾ ಹೋದರೆ, ಕರ್ನಾಟಕ ರಾಜ್ಯದಲ್ಲಿ ನಿಜವಾಗ್ಲೂ ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರಿಗೆ ಅನ್ಯಾಯವಾಗ್ತಾ ಇದೆಯಾ? ನಿವೃತ್ತರು ಇದರ ವಿರುದ್ಧವಾಗಿ ಏನೆಲ್ಲ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ಇದಕ್ಕೆ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದರೆ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಯಾವ ರೀತಿಯಾಗಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಒತ್ತಾಯಿಸಿದ್ದಾರೆ ಅಂದರೆ, ನಿವೃತ್ತರ ಅನ್ಯಾಯವನ್ನು ತಪ್ಪಿಸಬೇಕು. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ, ಕೆಲಸ ನಿರ್ವಹಿಸುತ್ತಿರುವಂತಹ ಸರ್ಕಾರಿ ನೌಕರರಿಗೆ ನೀಡಿರುವಂತಹ ವೇತನ ಭತ್ಯೆಗಳನ್ನು ನಿವೃತ್ತರಿಗೆ ನೀಡಿ ಅವರ ಜೀವನದಲ್ಲಿ ಬಾಳಿನಲ್ಲಿ ಬೆಳಕು ತರುವಂಥ ಕೆಲಸ ಆಡಳಿತಾರೂಢ ಸರ್ಕಾರಗಳ ಕೆಲಸವಾಗಿರುತ್ತದೆ. ಹಾಗಾಗಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಸಂತೋಷ್ ಹೆಗಡೆ ಅವರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾತುಗಳನ್ನು ಹೇಳಿದ್ದಾರೆ. ಹಾಗಿದ್ದಲ್ಲಿ ವಿವಿಧ ಇಲಾಖೆಗಳು, ಅದು ಶಿಕ್ಷಣ ಇಲಾಖೆ ಇರಬಹುದು, ಆರೋಗ್ಯ ಇಲಾಖೆ ಇರಬಹುದು, ಆರಕ್ಷಕ ಇಲಾಖೆ ಇರಬಹುದು, ಜೊತೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸಿ ಈಗ ನಿವೃತ್ತ ಹೊಂದಿರುವಂಥ ನೌಕರರಿಗೆ ಪ್ರತಿ ಬಾರಿ ಅದು 1ನೇ ವೇತನ ಆಯೋಗ, 2ನೇ ವೇತನ ಆಯೋಗ, 3ನೇ ವೇತನ ಆಯೋಗ, 4ನೇ ವೇತನ ಆಯೋಗ, 5ನೇ ವೇತನ ಆಯೋಗ, 6ನೇ ವೇತನ ಆಯೋಗ, 7ನೇ ವೇತನ ಆಯೋಗ, ಪ್ರತಿ ವೇತನ ಆಯೋಗದಲ್ಲೂ ಇದೇ ಕಥೆ. ರಾಜ್ಯದಲ್ಲಿ ನಿವೃತ್ತರಿಗೆ ಯಾವುದೇ ರೀತಿಯಾದಂಥ ಮನ್ನಣೆ ಸಿಗ್ತಾ ಇಲ್ಲ. ಹಾಗಾಗಿ ನಿವೃತ್ತ ನೌಕರರು ಒಂದಾಗಬೇಕು, ಹಕ್ಕಿಗಾಗಿ ಹೋರಾಡಬೇಕು ಅಂತ ಸಂತೋಷ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ 6ನೇ ವೇತನ ಆಯೋಗದ ಸಂದರ್ಭದಲ್ಲೂ ಇದೇ ರೀತಿಯಾಗಿ ತಾರತಮ್ಯವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ನಿವೃತ್ತ ಸರ್ಕಾರಿ ನೌಕರರು. ಜೊತೆಗೆ 7ನೇ ವೇತನ ಆಯೋಗದ ಆದೇಶವನ್ನು ಪರಿಶೀಲಿಸಿ ಪರಿಷ್ಕೃತ ಆದೇಶ ಹೊರಡಿಸಿ ಆರ್ಥಿಕ ಸೌಲಭ್ಯ ನೀಡಬೇಕು ಎಂದು ಹಕ್ಕೊತ್ತಾಯಕ್ಕೆ ತಮ್ಮ ಬೆಂಬಲವಿದೆ ಎಂದು ತಿಳಿಸಿದ್ದಾರೆ ಸಂತೋಷ್ ಹೆಗಡೆ ಅವರು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ.